ತಿಪಾನಿ ಆಶ್ರಮದಲ್ಲಿ ನಾನು ವರ್ಷನೂ ನಾನು ಅಲ್ಲೇ ಹುಟ್ಟುಹಬ್ಬನ ಮಾಡ್ಕೊಳೋದು ಮಾಡಿ ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಸಿಂಗೇನ ಅಗ್ರಹಾರ ಎಸ್ಕೆ ಗೌರೀಶ್ ರವರ ಜನ್ಮದಿನದ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಮುಂಜಾನೆ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಆಯೋಜನೆ, ಸಿಂಗೇನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಪೌರ ಕಾರ್ಮಿಕರಿಗೆ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸಮವಸ್ತ್ರ ವಿತರಣೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ, ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಮಹಿಳೆಯರಿಗೆ ಸೀರೆ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗೇನ ಅಗ್ರಹಾರ ಎಸ್ಕೆ ಗೌರೀಶ್ ರವರ ಜನ್ಮದಿನವನ್ನು ಅವರ ಅಭಿಮಾನಿಗಳು, ಹಿತೈಷಿಗಳು ವಿಭಿನ್ನವಾಗಿ ಆಚರಿಸಿದರು. ಕಾರ್ಯಕ್ರಮದ ನೇತೃತ್ವವನ್ನ JKY ಬಾಯ್ಸ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ, ಗೌರೀಶಣ್ಣ ಅಭಿಮಾನಿ ಬಳಗ ಮತ್ತು ನಿಸರ್ಗ ಸೇವಾ ಸಂಸ್ಥೆ ಮತ್ತು 9 ಪಿಲ್ಲರ್ಸ್ ತಂಡದವರು ಮತ್ತು ಹಿತೈಷಿಗಳು ವಹಿಸಿದ್ದರು. ಜನ್ಮದಿನದ ಕಾರ್ಯಕ್ರಮದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ B ಶಿವಣ್ಣ ಸೇರಿದಂತೆ ಗಣ್ಯರು, ಹಿತೈಷಿಗಳು, ಜನಪ್ರತಿನಿಧಿಗಳು, ಸ್ನೇಹಿತರು ಮತ್ತು ಅಭಿಮಾನಿಗಳು SK ಗೌರೀಶ್ ಅವರಿಗೆ ಬೃಹತ್ ಗಾತ್ರದ ಮೂಸಂಬಿ ಹಣ್ಣಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಗುಡ್ಡಹಟ್ಟಿ ರಾಮಸ್ವಾಮಿ, ಹಳಿ ಚಂದಾಪುರ ಶ್ರೀಧರ್, ಗುಡ್ಡಹಟ್ಟಿ ಶಂಬಪ್ಪ, ಬಿದರಗುಪ್ಪೆ ರಾಜಪ್ಪ, ಶಂಕರ್ ರೆಡ್ಡಿ, ಚಂದಾಪುರ ಆನಂದ್ ರೆಡ್ಡಿ, ಮುತ್ತಾನಲ್ಲೂರು ತೇಜಸ್ವಿನಿ, ಶ್ರೀನಿವಾಸ್ ರೆಡ್ಡಿ, ಜಯರಾಮ್ ಸರ್ಜಾ, ಮಾಯಸಂದ್ರ ಮಂಜು, ಅಭಿರೆಡ್ಡಿ, ಹರೇಹಳ್ಳಿ ಮಂಜಣ್ಣ, ದೇವರಾಜ್ ನಾಯಕ್, ಇಡ್ಲವಾಡ, ICM ಕೃಷ್ಣಮೂರ್ತಿ, ಶ್ರೀನಿವಾಸ್, ಗೋವಿಂದರಾಜ್, ಬಳಗಾನಹಳ್ಳಿ ಕುಮಾರ್, ಗುಡ್ಡಹಟ್ಟಿ ಅನಿಲ್, ಮಂಚನಹಳ್ಳಿ ನವೀನ್, ಸುಬ್ರಮಣಿ, ಗೋವಿಂದ್ ರೆಡ್ಡಿ, ಪೆಪ್ಸಿ ತಿಮ್ಮಾರೆಡ್ಡಿ, ಸೊಪ್ಪಹಳ್ಳಿ ಶಿವಶಂಕರ್, ಮೂರ್ತಿ, ಸತೀಶ್, ಸಾಮ್ರಾಟ್ ಅಶೋಕ್, ಬನಹಳ್ಳಿ ಅಭಿ, ಮಂಜು, ಸೂರ್ಯ, ಹರೀಶ್, ಮಧು, ಆನಂದ್, ಸಂತೋಷ್, ಸಂಜಯ್ ಮತ್ತು ಅಭಿಮಾನಿಗಳು, ಹಿತೈಷಿಗಳು, ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು.
ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಆತ್ಮೀಯ ಸ್ನೇಹಿತರಾದಂಥ ಗೌರೀಶ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಒಂದು ನೆಪ. ಅದರ ಜೊತೆಯಲ್ಲಿ ಏನಾದರೂ ಬಡವ್ರಿಗೆ ಒಂದಷ್ಟು ಸಣ್ಣದಾಗದ್ರೂ ಸಹಾಯ ಆಗಬೇಕು ಅಂತೇಳಿ ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು ಮತ್ತು ಬಡವರಿಗೆ ಒಂದಷ್ಟು ಜನ ಸೀರೆ ಕೊಡುವಂಥದ್ದು ಮತ್ತು ಎಲ್ಲರೂ ಕೂಡ ಊಟ ಹಾಕಿ ಇವತ್ತು ಬರ್ತ್ಡೇ ಎಲ್ಲ ಅವ್ರ ಸ್ನೇಹಿತರು ಕೂಡ ಮಾಡ್ತಾಯಿದ್ದಾರೆ. ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹೇಳ್ತೀನಿ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಗೌರೀಶ್ ಅವರ ಹುಟ್ಟುಹಬ್ಬದ ಅವರಿಗೆ ಶುಭಾಶಯಗಳು. ಹಾಗೂ ಅವರ ಟೀಮ್ ಏನಿದೆ ಎಲ್ಲ ಮುಖಂಡರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳು ಕೋರ್ತೀನಿ. ಯಾಕಂತಂದರೆ ಈಗ ಏನು ಗೌರೀಶ್ ಅವ್ರ ಟೀಮ್ ಏನು ತಾಲೂಕಿನಲ್ಲಿ ಕೆಲಸ ಮಾಡ್ತಾಯಿದೆ, ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ, ಸಮಾಜ ಸೇವೆ ಮಾಡ್ತಾಯಿದ್ದಾರೆ, ಎಲ್ಲ ವರ್ಗದ ವಿಶ್ವಾಸ ತಗೊತಾ ಇದ್ದಾರೆ. ಇದೇ ರೀತಿ ಅವರು ಬೆಳೀಲಿ ಅಂತ ನಾನು ಆಶ್ರಯಿಸ್ತಿದ್ದೀನಿ. ಭಗವಂತ ಅವ್ರಿಗೆ ಒಳ್ಳೆಯ ಶಕ್ತಿ ಕೊಟ್ಟು, ಯಾಕಂದರೆ ಹಿಂದೆ ನಮ್ಮದೊಂದು ಸ್ಟೇಜ್ ಆಯಿತು, ಈಗ ಅವ್ರದ್ದೊಂದು ಸ್ಟೇಜು. ಅದರಿಂದ ಅವರು ಅತ್ಯುತ್ತಮವಾಗಿ ಸಮಾಜ ಸೇವೆ ಮಾಡುವಾಗ ಎಲ್ಲ ವರ್ಗದ ವಿಶ್ವಾಸ ತಗೊಂಡು ಕೆಲಸ ಮಾಡಲಿ, ಉತ್ತಮವಾದ ಕೆಲಸ ಮಾಡಲಿ, ಪ್ರಗತಿಪರವಾದ ಕೆಲಸಗಳನ್ನ ಈಗಾಗಲೇ ಶಾಸಕರು ಮಾನ್ಯ ಶಿವಣ್ಣವ್ರು ಬಂದು ಈಗ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಪಡೆದು ತಾಲೂಕಿನಲ್ಲಿ ಅವರ ಮುಖಂಡತ್ವದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಲಿ. ಯಾಕಂದರೆ ಇವತ್ತು ಗ್ರೇಟ್ ಬೆಂಗಳೂರು ಅಂತ ಏನು ಇವತ್ತು ಆಗ್ತಾಯಿದೆ, ಮುಂದೆ ಇನ್ನೂ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನೂ ಇಲ್ಲ. ಈಗ ಬೆಳೆಯುವಂಥ ಹುಡುಗರಿಗೆ ಇವಂಥ ಮುಖಂಡರಿಗೆ ಯಾವುದೇ ಸ್ಥಾನಮಾನಗಳು ಸಿಗ್ತಾ ಇಲ್ಲ. ಭಾಳ ಹುಷಾರಾಗಿ ಎಚ್ಚರಿಕೆಯಿಂದ ಅವರು ಮುಂದಿನ ಹಾದಿಯಲ್ಲಿ ಅವರು ಶಾಸಕರ ಮುಖಾಂತರ ಒಳ್ಳೆಯ ಸ್ಥಾನಗಳನ್ನ ಗಿಟ್ಟಿಸ್ಕೊಂಡು ಸಮಾಜದಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಉತ್ತಮವಾದ ಒಂದು ಪ್ರಗತಿಯನ್ನು ಕಾಣಬೇಕವರು ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕರೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೂ ಗೌರೀಶ್ ಅವ್ರಿಗೂ, ಆ ಕುಟುಂಬಕ್ಕೂ, ಆಮೇಲೆ ಈ ಗ್ರಾಮಸ್ಥರಿಗೂ ಎಲ್ರಿಗೂ ಒಳ್ಳೆಯದಾಗಲಿ, ತಾಲೂಕು ಜನತೆಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಭಗವಂತನ ಒಳ್ಳೇದು ಮಾಡಲಿ ಅಂತ ಶುಭಾಶಯಗಳು ಕೋರ್ತಾ ಇದ್ದೀನಿ. ಏನೇ ಒಂದು ಮುತ್ತಾನ್ ಗ್ರಾಮ ಪಂಚಾಯಿತಿಯ ನನ್ನ ಸೋದರನಾದ SK ಗೌರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಏನೇ ಒಂದು ಗೌರೀಶ್ ಅವರು ಅನೇಕ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಬರ್ತಾಯಿದ್ದಾರೆ. ಅವರಿಗೆ ಇನ್ನೂ ಒಂದು ದೇವರು ಒಳ್ಳೆಯ ಆಶೀರ್ವಾದನ ಕೊಡಲಿ, ಇನ್ನೂ ಒಳ್ಳೆಯ ಒಂದು ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೀಲಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಶಾಸಕರು ಕೂಡ ಬಂದು ನಮ್ಮ ಶಿವಣ್ಣವರು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಅವರಿಗೆ ಬೆನ್ನೆಲುಬಾಗಿರ್ತೀವಿ. ಇಡೀ ನಮ್ಮ ಮುತ್ತಾನ್ ಗ್ರಾಮ ಪಂಚಾಯಿತಿಯ ಏನು ನಾವು ಸದಸ್ಯರು ಇರ್ಬೋದು, ಮುತ್ತಾನ್ ಗ್ರಾಮ ಪಂಚಾಯಿತಿಯ 8 ಹಳ್ಳಿಯ ಜನತೆ ಇವತ್ತು ಅವರಿಗೆ ನಾವು ಇರ್ತೀವಿ, ಅವ್ರ ಜೊತೆಯಲ್ಲಿ ಇನ್ನೂ ಹೆಚ್ಚು ಉನ್ನತ ಕೆಲಸಗಳನ್ನು ಮಾಡಲಿ ಅಂತೇಳಿ ನಾನು ಆಶೀರ್ವದಿಸ್ತೇನೆ. ಮುಗ್ದೋಯ್ತಾ? ಅಲ್ಲ, ಅಲ್ಲಿ ಮುಗಿತಾ ಇನ್ನೂ ಇದೆಯಾ? ನಮ್ಮನ್ನು ಅದಕ್ಕೆ ಕಳ್ಸಲ್ಲ. ಅದೇ 1000 ರೂಪಾಯಿ ಮೇಲೆ ಬಂದ್ರೆ
ನನ್ನ ಆತ್ಮೀಯ ಗೆಳೆಯ ಹಾಗೂ ನನ್ನ ಕುಚ್ಚುಗು ಮುತ್ತನೂರು ಗ್ರಾಮ ಪಂಚಾಯತ್ ಸದಸ್ಯರು ಕನ್ನಡ ಜಾಗೃತಿ ಯುವ ಘಟಕದ ಅಧ್ಯಕ್ಷರು ನವತಾನೇ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ಸಮಾಜಮುಖಿ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ವರ್ಷ ಮಾಡ್ಕೊಂಬರ್ತಾ ಇದ್ದಾರೆ. ಇನ್ನು ಮುಂದೆ ಆ ಭಗವಂತ ಸೇವೆ ಅವ್ರು ಕೊಡಲೇ ಬಿಟ್ಟು ಹಾರೈಸುತ್ತೇನೆ. ಇನ್ನಷ್ಟು ನೋಡಿ ಇವತ್ತು ಹೆಲ್ತ್ ಕ್ಯಾಂಪು ಸಿಂಗನಗರ ಗ್ರಾಮದ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ. ಇನ್ನಷ್ಟು ಜನಕ್ಕೆ ಆ ಸೇವೆ ಸಿಗಲಿ ಅಂತ ಹೇಳ್ತಾ ಭಗವಂತ ನಂಬಿರೋ ಭಗವಂತ ಅವ್ರು ಒಳ್ಳೇದು ಮಾಡಿ ಇನ್ನಷ್ಟು ಸೇವೆ ಸಿಗಲಿ ಅಂತ ಹಾರೈಸುತ್ತೇನೆ. ಸಿಂಗನಗರದ ಗೌರೀಶನಾದ ನಮ್ಮ ಸ್ನೇಹಿತನಾದ ಗೌರೀಶನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ಒಂದು ಅದ್ದೂರಿಯಾದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೂ ನನ್ನ ಅಭಿನಂದನೆಗಳು. ಆಮೇಲೆ ಯಾಕಂದರೆ ಈಗ ಅನಾಥಾಶ್ರಮದಲ್ಲಿ ಈಗ ಯಾರೂ ಸಹ ಆ ಕೆಲಸ ಮಾಡೋಕ್ಕೆ ಊಟ ಹಾಕೋದಕ್ಕೆ ಅದಕ್ಕೆಲ್ಲ ಎಷ್ಟೋ ಜನ ಇಷ್ಟಪಡಲ್ಲ. ಅಂಥದ್ರಲ್ಲಿ ಇವನು ಒಂದು ದೊಡ್ಡ ಮನಸ್ಸು ಮಾಡಿ ಅವರಿಗೆಲ್ಲ ಒಂದು ಊಟದ ಸೌಕರ್ಯ ಒಂದು ಕಾರ್ಯಕ್ರಮ ಇಟ್ಕೊಂಡು ಅಲ್ಲಿ ಒಂದು ಅಷ್ಟು ಜನಕ್ಕೆ ಬಡಬಗ್ಗರಿಗೆಲ್ಲ ಊಟ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ರಕ್ತ ಶಿಬಿರ ಮತ್ತು ಇಲ್ಲೆಲ್ಲ ಬುಕ್ಸು ಇದೆಲ್ಲ ಮಾಡ್ತಾಯಿದ್ದಾನೆ. ಅದೆಲ್ಲ ಒಳ್ಳೆ ಮನಸ್ಸಿರಬೇಕು. ಎಷ್ಟು ಕೋಟಿಗಿದ್ರೂ ಮಾಡಬೇಕು ಅನ್ನೋ ಮನಸ್ಸಿರ್ಬೇಕಷ್ಟೇ. ಮನಸ್ಸಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಅವನಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯಗಳು ಅಷ್ಟೈಶ್ವರ್ಯಗಳು ಕೊಡಲಿ ಅಂತ ನಾವು ಬೇಡ್ಕೊತೀವಿ. ಆಮೇಲೆ ಎಲ್ಲ ಜನಕ್ಕೂ ಎಲ್ಲ ಜನದ ಆಶೀರ್ವಾದ ಅವ್ನಿಗೆ ಯಾವಾಗ ಸದಾಕಾಲ ಇರಲಿ. ಇನ್ನು ಮುಂದೆ ಒಳ್ಳೆ ನಾಯಕನಾಗಿ ಈ ತಾಲೂಕಲ್ಲಿ ಬದುಕಿ ಬೆಳೀಲಿ ಅನ್ನೋ ಆಸೆ ಅವನಿಗೆ ನಾವು ಶುಭ ಹಾರೈಸ್ತೀವಿ. ಪ್ರೀತಿಯ ಗೆಳೆಯರು ಗೌರೀಶ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನನ್ನ ಬಾಲ್ಯದ ಗೆಳೆಯ ಗೌರೀಶ್ ಹಾಗೂ ಮುತ್ತನೂರು ಗ್ರಾಮ ಪಂಚಾಯತಿ ಸದಸ್ಯ ಎಸ್ ಕೆ ಗೌರೀಶ್ ಇವರು ನಾವು ದಿನನಿಡೀ ನಾವು ಜೊತೆಯಲ್ಲೇ ಇರ್ತೀವಿ. ಅವರು ಹಲವು ಜನಪರ ಕಾರ್ಯಕ್ರಮಗಳನ್ನು ಮುಕ್ಕೊಳ್ತಾ ಇರ್ತಾರೆ. ಯಾವಾಗಲೂ ಸಹ ಅವರಿಗೆ ಪ್ರತಿದಿನ ಏನಾನ ಒಂದು ಕಾರ್ಯಕ್ರಮ ಮಾಡಬೇಕನ್ನೋದು ಅವರ ಹಂಬಲ, ಅವರ ಆಸೆ. ಈ ದಿನ ಅವರ 46ನೇ ವರ್ಷದ ಹುಟ್ಟುಹಬ್ಬ. ಸಿಂಪಾನಿ ಆಶ್ರಮದಲ್ಲಿ ಒಂದು ಕೇಕ್ ಕಟ್ ಮಾಡಿಕೊಂಡು ಊಟ ಅವ್ರಿಗೊಂದು ತಿಂಡಿಯನ್ನು ಹಾಕಿ ಇಲ್ಲಿ ಶಿಂಗೇನಗರ ಗ್ರಾಮದಲ್ಲಿ ಮೆಡಿಕಲ್ ಕ್ಯಾಂಪು, ಇಲ್ಲಿ ರಕ್ತದಾನ ಶಿಬಿರ, ದೃಷ್ಟಿ ಪರೀಕ್ಷೆ, ಹೀಗೆ ಹಲವಾರು ಪರೀಕ್ಷೆಗಳನ್ನು ನಡೆಸುವ ಮುಖಾಂತರ ಜನಪರ ಕಾಳಜಿಗಳನ್ನು ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಅವರಿಗೆ ಇದೇ ರೀತಿ ಯಾವಾಗಲೂ ಈ ಥರ ಕಾರ್ಯಕ್ರಮಗಳು ಜನಗಳಿಗೆ ಕೊಡಲಿ, ಜನಗಳು ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ 46ನೇ ವರ್ಷದ ಶುಭಾಶಯಗಳನ್ನ ಹೇಳ್ತಾ, ಆತ್ಮೀಯ ಬಂಧುಗಳೇ, ಏನು ಈ ದಿನ ನಮ್ಮೆಲ್ಲರ ಮೆಚ್ಚಿನ ನಾಯಕರು, ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರು, ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು, ಬಡವರ ಬಂಧು, ಸಮಾಜ ಸೇವಕರು, ಯುವ ನಾಯಕರು, ಸ್ನೇಹಜೀವಿಯಾದಂತಹ ನಮ್ಮೆಲ್ಲರ ಗೌರೀಶಣ್ಣರ ಹುಟ್ಟುಹಬ್ಬವನ್ನು ಇವತ್ತು ತನ್ನ ಹುಟ್ಟೂರಿನ ಸಿಂಗೇನಗರ ಗ್ರಾಮದಲ್ಲಿ ಏನು ಬಡ ಮಾಧ್ಯಮ ಜನಗಳಿಗೆ ಒಂದು ಏನು ಉಚಿತವಾದಂಥ ಆರೋಗ್ಯ ಬೃಹತ್ ಶಿಬಿರವನ್ನು ಆಯೋಜನೆ ಮಾಡಿ ಇವತ್ತು ತನ್ನ ಹುಟ್ಟೂರಿನ ಜನತೆಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳಿಗೆ ಒಂದು ಏನು ಬೃಹತ್ ಶಿಬಿರದ ಮೂಲಕ ಸಹಾಯ ರೀತಿಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಆ ಭಗವಂತ ಆ ಹುಟ್ಟುಹಬ್ಬದ ದಿನದಂದು ಅವರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಆ ಭಗವಂತ ಅವ್ರಿಗೆ ಇನ್ನೂ ಒಳ್ಳೆಯದನ್ನು ಮಾಡಲಿ.
ಮುಂದಿನ ದಿನಗಳಲ್ಲಿ ಉನ್ನತವಾದಂಥ ರಾಜಕೀಯ ಸ್ಥಾನಮಾನಗಳನ್ನು ಸಿಗಲಿ ಅಂತ ಆಯಿಸ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬಯಸ್ತಾ ಇದ್ದೀನಿ. ವರ್ಷಗಳಿಂದ ಜೊತೆಯಲ್ಲಿದ್ದು ನನ್ನ ಏಳಿಗೆಯನ್ನು ಶ್ರಮಿಸಿದ ನನ್ನ ತುಂಬ ಹತ್ತಿರದ ಸಂಬಂಧಿ ಅಂತ ಹೇಳ್ಬೋದು. ಸಂಬಂಧಕ್ಕಿಂತ ತುಂಬ ಹತ್ತಿರವಾಗಿರೋ ಗೌರೀಶ್ ಅವರು 46ನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಅವರಿಗೆ ಆ ಯಲ್ಲಮ್ಮ ತಾಯಿ, ತಿರುಪತಿ ವೆಂಕಟರಮಣ ಸ್ವಾಮಿ ಇಬ್ಬರೂ ಸಹ ಅವರಿಗೆ 100 ವರ್ಷ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇವತ್ತು ನಮ್ಮ ಯಜಮಾನರಾದ ಎಸ್ ಕೆ ಗೌರೀಶ್ ಅವರ ಹುಟ್ಟುಹಬ್ಬವನ್ನು ಇವತ್ತು ಇಲ್ಲಿ ಸಿಂಗೇನಗರದ ಸರ್ಕಾರಿ ಶಾಲೆ ಆವರಣದಲ್ಲಿ ಆಚರಿಸ್ತಾ ಇದ್ದೀವಿ. ಇಲ್ಲಿ ಈ ದಿನ ನಾವು ಆರೋಗ್ಯ ತಪಾಸಣೆ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಏನು ಹೇಳ್ತಾರೆ ಬುಕ್ಕು ಮತ್ತು ಅವರ ಪಠ್ಯ ಪುಸ್ತಕಗಳು ಮತ್ತು ನೋಟ್ ಪರಿಕರಗಳನ್ನು ಕೊಟ್ಟು ಮತ್ತು ಇಲ್ಲಿ ಬಂದಿರೋರು ತುಂಬ ಜನ ಆರೋಗ್ಯ ತಪಾಸಣೆ ಒಳಪಟ್ಟಿದ್ದು ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಹಲವಾರು ದಾನಿಗಳು ರಕ್ತದಾನ ಮಾಡಿದ್ದಾರೆ. ಇಲ್ಲಿ ಬಂದಂಥ ಎಲ್ಲ ಹಿತೈಷಿಗಳು ಬಂದು ಈ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಮಾಡಿದ್ದಾರೆ. ಅವರಿಗೆಲ್ಲ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ನಾನು ಬಯಸ್ತೀನಿ. ಹಾಗೆ ಇದೇ ಥರ ಅವರು ಹೆಚ್ಚು ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಂಡು ಸಮಾಜ ಪರ ಕೆಲಸಗಳನ್ನು ಮಾಡಬೇಕು ಅಂತ ನಾನು ದೇವರಲ್ಲಿ ನಾನು ಕೇಳ್ಕೊತೀನಿ. ಅವ್ರಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಬೃಹತ್ತಾಗಿ ಒಳ್ಳೆ ಸಾಮಾಜಿಕ ಕೆಲಸಗಳನ್ನು ಮಾಡೋದಕ್ಕೆ ಅವರು ಆರೋಗ್ಯ ಆಯುಷ್ಯ ಕೊಟ್ಟು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಸಿಂಗೇನಗರ ಗ್ರಾಮದ ಮತ್ತು ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರು, ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರಂತ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಗೌರೀಶ್ ಅಣ್ಣವರ 46ನೇ ಹುಟ್ಟುಹಬ್ಬದ ಕಾರ್ಯಕ್ರಮನ ಇವತ್ತು ಗ್ರಾಮದಲ್ಲಿ ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಅನೇಕ ಜನರಿಗೆ ಉಪಯೋಗವಾಗುವಂಥ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ಆಯೋಜಿಸಿ ನೂರಾರು ಕುಟುಂಬಗಳಿಗೆ ಒಂದು ಆರೋಗ್ಯದ ವಿಚಾರದಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮೊದಲನೇದಾಗಿ ನಾನು ಗೌರೀಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ಗೌರೀಶ್ ಅಣ್ಣವರು ಮೊದಲಿಂದನೂ ಅನೇಕ ಕನ್ನಡ ಪರ ಹೋರಾಟಗಳಲ್ಲಿ, ದಲಿತ ಪರ ಹೋರಾಟಗಳಲ್ಲಿ ಸಾಕಷ್ಟು ಅನ್ಯಾಯಕ್ಕೆ ಒಳಗಾದಂಥವ್ರಿಗೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಭಾಳ ಉತ್ತಮ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ. ನಾನು ಈಗಾಗಲೇ ಹೇಳ್ದಂಗೆ
ಗೌರೀಶಣ್ಣವರು ಹೋರಾಟಗಾರರಾಗಿರ್ಬೋದು ಅಥವಾ ಒಂದು ಗ್ರಾಮ ಪಂಚಾಯತಿ ಆಗಿರ್ಬೋದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಿರುವಂತಹ ಭಾಳ ಉತ್ತಮ ವ್ಯಕ್ತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಅದೇ ರೀತಿ ಗೌರೀಶಣ್ಣವರ ಬಳಗ 8 ಪಿಲ್ಲರ್ಸ್ ಏನಿದೆ, ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಸಹ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರಲಿ. ನಮ್ಮಂಥ ಸಾವಿರಾರು ಯುವಕರ ಒಂದು ಬೆಂಬಲ ಅವರಿಗೆ ಇದ್ದೇ ಇರ್ತದೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾಯಿದ್ದೀನಿ. ಇಂದು ಎಸ್ ಕೆ ಗೌರೀಶ್ ಅಣ್ಣನವರಿಗೆ 46ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭನ ಅತ್ಯಂತ ಯಶಸ್ವಿಯಾಗಿ ಸಾರ್ವಜನಿಕವಾಗಿ ಸಾಮಾಜಿಕ ಮುಖಿ ಕೆಲಸಗಳ ಮುಖೇನ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ. ಇನ್ನು ಮುಂದೇನೂ ಅವರು ಈ ಥರ ಸಮಾಜಮುಖಿ ಕೆಲಸಗಳು ಮುಂದುವರ್ಸ್ಕೊಂಡು ಹೋಗಬೇಕು. ಆನಂತರ ಈಗಾಗಲೇ ಅವರು ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಜನರಿಗೆ ಸೇವೆಯನ್ನು ಒದಗಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಿ ಸಮಾಜ ಸೇವೆಯನ್ನು ಮುಂದುವರಿಸಲಿ ಅಂತ ನಾನು ಹಾರೈಸ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
ನಮಸ್ಕಾರ. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಗೆ ಒಳಪಡುವ ನಮ್ಮ ಹೆಮ್ಮೆಯ ಗ್ರಾಮ ಸಿಂಗೇನಗರ ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇವತ್ತು ಒಂದು ಬೃಹತ್ ಆರೋಗ್ಯ ಮೇಳ ಶಿಬಿರವನ್ನು ಎಲ್ಲ ನನ್ನ GKY ಬಾಯ್ಸ್ ತಂಡದವರು ಹಾಗೂ ನನ್ನ ಹಿತೈಷಿಗಳು ಹಾಗೂ ವಿಶೇಷವಾಗಿ 9 ಪಿಲ್ಲರ್ಸ್ ಬಳಗದವರು ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿದರು. ಇವತ್ತು ಸುಮಾರು ಸಾವಿರಾರು ಜನ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರಿ ಹೊರಟಿದ್ದಾರೆ. ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಹೆಮ್ಮೆಯ ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳು ಸಮಾನಾದಂಥ ನಮ್ಮ B ಶಿವಣ್ಣನವರು ಬಂದು ಶುಭಾಶಯಗಳನ್ನ ಹೇಳಿ ಒಂದಷ್ಟು ಮಕ್ಕಳಿಗೆ ಬುಕ್ಸನ್ನು ಕೊಡುವ ಮುಖಾಂತರ ಮತ್ತು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸಮವಸ್ತ್ರವನ್ನು ನೀಡಿ ಹೊರಟಿದ್ದಾರೆ. ನಿಜವಾಗಲೂ ಇವತ್ತು ನನ್ನ ಹುಟ್ಟುಹಬ್ಬ ಭಾಳ ಸಾರ್ಥಕ ಆಗಿದೆ. ಯಾಕಂತ ಹೇಳಿದ್ರೆ ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ, ಆದರೆ ಅವ್ರ ಮಧ್ಯದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಹೊರಡಬೇಕು. ನಾವು ಒಂದು ಬಡ ಕುಟುಂಬದಲ್ಲಿ ಜನಿಸಿ ಆದ್ರೂ ಏನೋ ಒಂದು ಸಾಮಾಜಿಕವಾದಂಥ ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ನನ್ನ ಮಹದಾಸೆ. ಅಂತಹ ನಿಟ್ಟಿನಲ್ಲಿ ಇವತ್ತು ಕಳೆದ ಬಾರಿ ಕೂಡ ಸುಮಾರು ಒಂದು 250 ಜನ ಚೆಕಪ್ ಮಾಡಿಸ್ಕೊಂಡು ಸುಮಾರು ಒಂದು 60-70 ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿ ಸ್ಪೆಕ್ಸ್ ಕೊಡೋ ಮುಖಾಂತರ ಕೆಲಸ ಮಾಡಿದರು. ಈ ಸಾರಿನೂ ಸುಮಾರು ಒಂದು 50-60 ಜನ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಮತ್ತು ಸುಮಾರು ಒಂದು 300-400 ಜನ ಎಲ್ಲ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಆರೋಗ್ಯವಾಗಿ ಇದ್ದಾರೋ ಅಲ್ಲ ಚೆಕ್ ಮಾಡಿಸೋದಕ್ಕೆ ಸಣ್ಣ ಪುಟ್ಟ ಕಾಯಿಲೆ ಇದ್ದರೆ ಅದು ಇಲ್ಲೇ ಮೆಡಿಸನ್ ಎಲ್ಲ ಕೊಟ್ಟು ಇದು ಮಾಡಿದ್ದಾರೆ. ಹಾಗಾಗಿ ಇಂತಹ ಒಂದು ಕಾರ್ಯ ಮಾಡೋದು ನಿಜವಾಗ್ಲೂ ನಮಗೆ ಎಲ್ಲೋ ಒಂದು ಕಡೆ ಭಾಳ ಉತ್ಸಾಹ ತರುವಂಥ ಕೆಲಸ. ಇವತ್ತು ಎಲ್ಲೋ ಹೋಗಿ ಮೋಜು ಮಸ್ತಿ ಮಾಡೋದ್ರ ಬಿಟ್ಟು ಇಂತಹ ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡೋದು ನನಗೆ ಭಾಳ ವಿಶೇಷ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾಗಿ ನಮ್ಮ ಗ್ರಾಮದ ನನ್ನ ತಮ್ಮಂದರು ಹರೀಶ್ ಆಗಿರ್ಬೋದು, ಮಧು ಆಗಿರ್ಬೋದು, ಆನಂದ್ ಆಗಿರ್ಬೋದು, ಮತ್ತು ಎಲ್ಲ ನನ್ನ ತಮ್ಮಂದರು ಮತ್ತು ನನ್ನ ಗ್ರಾಮದ ಯುವಕರು ಮತ್ತು ವಿಶೇಷವಾಗಿ ನಮ್ಮ 9 ಪಿಲ್ಲರ್ಸ್ ರಾಮಸ್ವಾಮಿಯವರು, ಶ್ರೀಧರ್ ಅವರು, ಮತ್ತು ನಮ್ಮ ಶಿವಶಂಕರು, ಸತೀಶು, ನಮ್ಮ ಮೂರ್ತಿ, ನಮ್ಮ ಇಂಡ್ಲವಾಡಿ ಸೀನಣ್ಣ, ಮತ್ತು ನಮ್ಮ ಮಂಜಣ್ಣ, ಮತ್ತು ನಮ್ಮ ಗೋವಿಂದಣ್ಣವರು ಎಲ್ಲರೂ ಸೇರಿ ಇವತ್ತು ಭಾಳ ನನಗೆ ಒಂಥರ ಹಬ್ಬದ ರೀತಿಯಲ್ಲಿ ಇವತ್ತು ಇಲ್ಲಿ ಒಂದು ಹಬ್ಬನೇ ನನಗೆ ಕಾಣಿಸ್ತು. ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರು ನಿಜವಾಗಲೂ 3 ದಿವಸದಿಂದ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದೀರಾ. ನಿಜವಾಗಲೂ ನಿಮ್ಗೆ ಎಷ್ಟು ನಾನು ಆಭಾರಿ ಹೇಳಿದ್ರೂ ಸಾಲಲ್ಲ. ಹಾಗೆ ಮತ್ತು ನಮ್ಮ ರಾಜ್ಕುಮಾರ್ ಅವರು ಇವತ್ತು ಊಟದ ವ್ಯವಸ್ಥೆ ಸುಮಾರು ಒಂದು 1000 ಜನಕ್ಕೆ ಊಟವನ್ನು ಸಹ ಅವರು ಮಾಡ್ಕೊಂಬಂದು ಇವತ್ತು ಊಟವನ್ನು ಬಡಿಸುವ ಮುಖಾಂತರ ಒಂದು ಒಳ್ಳೆ ಅನ್ನದಾನ ಅನ್ನೋದು ಭಾಳ ಶ್ರೇಷ್ಠವಾದ ಕೆಲಸ. ಆ ಒಂದು ಅನ್ನದಾನವನ್ನು ಸವಿದು ಎಲ್ಲ ಹೋಗಿದ್ದಾರೆ. ವಿಶೇಷವಾಗಿ ಈ ಕ್ಯಾಂಪಿನ ಇನ್ಚಾರ್ಜ್ ವಹಿಸ್ಕೊಂಡಂಥ ನಮ್ಮ ದೇವರಾಜ್ ನಾಯಕ್ ಅವರು, ನಿಸರ್ಗ ದೃಷ್ಟಿಧಾಮ ಅಧ್ಯಕ್ಷರಾದಂಥ ನಾಯಕು ಮತ್ತು ಅವರೆಲ್ಲ ತಂಡದವರು, ಡಾಕ್ಟರ್ಸ್ ಬಂದಿದ್ದರು, ಮತ್ತು ನರ್ಸುಗಳು, ಮತ್ತು ಅವರೆಲ್ಲ ಟೋಟಲ್ ಎಂಟೈರ್ ಅವರು ಎಲ್ಲ ಗ್ರೂಪ್ಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಎಲ್ಲ ಇಲ್ಲಿ ಬಂದಂಥ ಎಲ್ಲ ನನ್ನ ಬಂಧು ಬಾಂಧವರು, ವಿಶೇಷವಾಗಿ ಯುವಕರು, ಇವತ್ತು ಸುಮಾರು ಒಂದು 500ಕ್ಕೂ ಅಧಿಕ ಯುವಕರು ಬಂದು ಇವತ್ತು ನನಗೆ ಶುಭ ಕೋರಿ ಹೊರಟಿದ್ದಾರೆ. ಅವರೆಲ್ರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅವರಿಗೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಇವತ್ತು ನಮ್ಮ ತಮ್ಮಂದರು ಈಗಾಗಲೇ ಹೊರಡ್ತಾರೆ. ಎಲ್ಲ ಸರ್ಕಾರಿ ಹಾಸ್ಪಿಟ್ಲು ಸರ್ಜಾಪುರ, ಅತ್ತಿಬೆಲೆ, ಆನೇಕಲ್ಲು, ಚಂದಾಪುರ, ಜಿಗಣಿ ಈ ಭಾಗಗಳಿಗೆ ಹೋಗಿ ಅವರೇ ಸ್ವತಃ ಆ ಹಣ್ಣು ಹಂಪಲನ್ನ ಕೊಟ್ಟು ಬರ್ತಾರೆ. ಹಾಗಾಗಿ ಯಾಕಂದರೆ ರೋಗಿಗಳಂದರೆ ನಾವು ಅವ್ರನ್ನ ಮೊದಲನೇ ಆರೈಕೆ ಮಾಡಬೇಕು. ರೋಗಿಗಳಂದರೆ ಯಾಕಂದರೆ ನಾನು ಸಹ ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದಾಗ ಆ ನೋವು ಏನದು ನನಗೆ ಗೊತ್ತಿದೆ. ಹಾಗಾಗಿ ರೋಗಿಗಳಿಗೆ ಒಂದು ಹಣ್ಣು ಹಂಪಲ ಏನು ಮಾಡೋಕ್ಕಾಗಲ್ಲ, ಏನೋ ಒಂದು ಎಳ್ಳಷ್ಟು ಯಾವುದೋ ಒಂದು
ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು, ಒಂದು ಮಾನವೀಯತೆ ಮೌಲ್ಯಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಸಿಪಾನಿ ಆಶ್ರಮದಲ್ಲಿ ನಾನು ವರ್ಷವೂ ನಾನು ಅಲ್ಲೇ ಹುಟ್ಟುಹಬ್ಬನ ಮಾಡ್ಕೊಳೋದು. ಅಲ್ಲಿ ಸಹ ಸುಮಾರು ಒಂದು 500 ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡಿ ತದನಂತರ ಇಲ್ಲಿಗೆ ಬಂದು ಇಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗವಹಿಸಿ ಅವ್ರಿಗೆ ಯಾವತ್ತೂ ನಾನು ಅವ್ರ ಜೊತೆಯಲ್ಲಿ ಸದಾ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಗದೊಮ್ಮೆ ಎಲ್ಲ ಸಮಸ್ತ ಕರ್ನಾಟಕದಾದ್ಯಂತ ಮತ್ತು ವಿಶೇಷವಾಗಿ ನಮ್ಮ ಆನೇಕಲ್ನ ಎಲ್ಲ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಪದಾಧಿಕಾರಿಗಳು ಹಾಗೂ ರಾಜಕೀಯ ಮುತ್ಸದ್ದಿಗಳು, ಹಿರಿಯರು, ಹೋರಾಟಗಾರರು ಎಲ್ಲರೂ ನನಗೆ ಶುಭಾಶಯಗಳನ್ನ ಕೋರಿ ಹೊರಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಮಗದೊಮ್ಮೆ ಕೋಟಿ ನಮನಗಳನ್ನ ಅರ್ಪಿಸಲಿಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.